ವ್ಯೂವರ್ಸ್, ಇವತ್ತು ಸ್ವಲ್ಪ ಕಾರ್ ಕೆಲಸ ಇದೆ. ಏನಂತ ಹೇಳ್ತೀನಿ, ಆ್ಯಕ್ಚುಲಿ ಎಕ್ಸಾಸ್ಟ್ ಸ್ವಲ್ಪ ಸರಿ ಸೌಂಡ್ ಬರ್ತಾ ಇಲ್ಲ, ಪ್ರಾಬ್ಲಮ್ ಇದೆ. ಲಿಂಕ್ ರೋಡ್ಗೆ ಬ್ಯಾಲೆನ್ಸಿಂಗ್ ರೋಡ್ಗೆ ಟಚ್ ಆಗ್ತಿದೆ ಹಿಂದೆ ಎಕ್ಸಾಸ್ಟು. ಸೊ ಅದನ್ನು ಚೆಕ್ ಮಾಡಿಸ್ಬೇಕು. ಮೋಸ್ಟ್ಲಿ ವೆಲ್ಡ್ ಮಾಡಿಸ್ಬೇಕಾಗುತ್ತೆ. ಚೆಕ್ ಮಾಡ್ಸೋಣ, ವೆಲ್ಡ್ ಮಾಡ್ಸೋಣ. ಸೌಂಡ್ ಒಂದ್ಸರಿ ಕೇಳಿಸ್ತೀನಿ ಹೆಂಗೆ ಬರ್ತಾಯಿದೆ. ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇಲ್ಲ, ಒಂಥರ ವೈಬ್ರೇಷನ್ ನಾಯ್ಸ್ ಜಾಸ್ತಿ ಇದೆ ಕಾರಲ್ಲಿ. ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ, ನೋಡೋಣ ಹೆಂಗಿರುತ್ತೆ ಅಂತ. ಸೌಂಡ್ ಒಂದ್ಸರಿ ಹೋಗ್ಬಿಟ್ರೆ ಹೊತ್ತು ಎಲ್ಲಿ ಟಚ್ ಹಾಕಿ ಅಂತ ನೋಡೋಕ್ಕೆ. ರಾಡಲ್ಲ, ಬಂಪರ್ ಟಚ್ ಆಗ್ತಿದೆ ಅಂತೆ. नहीं अब उन्हें ऐसा बोलता हमें काचे बनी निकर करना सब. ಅದು ಮುಂಚೆ ಸ್ವಲ್ಪ ಕೆಳಗಿತ್ತು, ಇವಾಗ ಮೇಲೆ ಹೋಗ್ಬಿಡಿದೆ ಸ್ವಲ್ಪ. ಇವಾಗ ಹಾಂ, ರಬ್ಬರ್ ಏನಾದ್ರು ಇಕ್ಕಿದ್ರ ಬೆಡ್ಡಿಂಗ್ ರಬ್ಬರ್ ಇಲ್ಲ ಬೈ. ಅವ ಎರಡು ಇದೆಯಲ್ಲ ಅಲ್ಲಿ, ಎರಡು ಇದೆ, ಅಲ್ಲೊಂದು ಇಲ್ಲ ಸೆಂಟ್ರಲ್ಲಿ. ಓ, ಸೆಂಟರ್ದಿಲ್ವಾ? ಇದು ಟಚ್ ಆಗ್ತದೆ ರಬ್ಬರ್ ಟಿಕ್ 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 ಅಂತ ನೋಡಿ. ಆನೆ ಮುಂದೆ ಮುಖ ನೋಡ್ಕೊಂಡು ಡೋರ್ ಹಾಕಿ ಅದೇ ನಿಂತ್ಕೊಂಡು ಈ ಒಳಗೆ ಇದು ಆಟೋಮೆಟಿಕ್ ರೈಸ್ ಆಗಲ್ಲ. ಧೂಳಲ್ಲ, ಅದು ಧೂಳು ಅಂತ ಧೂಳು. ಇವ್ರ ಹತ್ರ ಆಯ್ತಾ ಜೆನ್ನು? ಏನಿಲ್ಲ, 4 ಅದು 6ವರೆಗೂ ಆಯ್ತು. ಅದು ರನ್ನಿಂಗಲ್ಲಿ ಸೌಂಡ್ ಚೆನ್ನಾಗೇ ಬರೋಲ್ಲ ಬೈ. ಹಾಂ, ಗುರ್ರ ಅಂತ ಇರುತ್ತೆ. ನಾನು ಫಾಸ್ಟಾಗಿ ಹೋಗ್ತೀನಲ್ಲ, ಅದು ವೈಬ್ರೇಷನ್ ಫೀಲ್ ಆಗುತ್ತೆ. ಎಲ್ಲೋ ಟಚ್ ಆಗಿ ಸೌಂಡ್ ಬರ್ತಾ ಇದೆ. ಏನೋ ಟಚ್ ಆಗ್ತಿರೋ ಸೌಂಡ್ ಬರುತ್ತೆ. ಶೇಕ್ ಆಗ್ತಿಲ್ಲ, ರನ್ನಿಂಗ್ ಅಲ್ಲಿ ಸ್ವಲ್ಪ ರೈಸ್ ಮಾಡ್ತೀರಲ್ಲ, ಸುರ್ರ ಅಂತ ಸೌಂಡ್ ಬರುತ್ತೆ. ಗೊತ್ತಾಗುತ್ತೆ. ಫಾಸ್ಟ್ ಅವ್ರು ಯಾವಾಗ ಗೊತ್ತಾಗುತ್ತೆ. ಕಾಣಿಸ್ತೈತಲ್ಲ ಇಲ್ಲೇ ನಿಂತಿರೋದಾಗ್ತಾರೆ ಡ್ರಿಫ್ಟ್ ಕಡೆಗೆ. ಬರ್ತಾ ಇದೆಯಲ್ಲ, ಒಂಥರ ಸುರ್ರು ಅಂತ ಬರುತ್ತೆ. ಏನ್ ಬೇಡ ಟಚ್ ಆಗ್ತಿರೋದು? ಮತ್ತೆ ಸುರ್ರ ಅಂತ ಐತಲ್ಲ ಅದು. ಇಲ್ಲ, ಮಿಟಲ್ ರಬ್ಬರ್ ಇಲ್ಲ ಅಂತನಾ? ಬರಲ್ಲ. ಅದಕ್ಕೆ ಅವತ್ತು ಕೇಳ ಲೀಕೇಜ್ ಇದೆಯಾ ಅಂತ. ಬೇಕಾದ್ರೆ ಒಂದ್ಸರಿ ತೆಗೆದು ನೋಡೋಕೆ ನೋಡಿ, ಭಯಂಗಿಲ್ಲ ತುದಿಗೆ ತೆಗಿ. ಲೀಕೇಜು ಇಲ್ಲ, ಕರೆಕ್ಟ್ ಆಗಿದೆ. ಹೌದಾ? ಒಳಗಡೆಯಿಂದ ಬರ್ತಾ ಇರೋದು ಇದು. ಅದು ಒಳಗಡೆಯಿಂದನಾ?
ಅಂತಾರೆ ಒಳಗಡೆ ಏನಂತನಾ? ಇಲ್ಲ ಚಿಕ್ಕದಾಗ ಓಪನ್ ಆಗಿರೋದು ಮೋಸ್ಟ್ಲಿ ಅದಲ್ಲ. ಮೆಶ್ ಬಿಟ್ಕೊಂಡ್ಬಿಟ್ಟಿದ್ಯಾ? ಶಾರ್ಟ್ಸ್ ಹೊಡೆದು ಒಂದು ಬ್ಲಾಸ್ಟ್ ಹೊಡಿ ಅಲ್ಲ, ಹೆಂಗ್ ಬರುತ್ತೆ ನೋಡೋಣ. ಬೈ ಸೈಡ್ ಬನ್ನಿ ಬೈ. ಎಂಡ್ ಕ್ಯಾನ್ ವೇಸ್ಟ್ ಗೊತ್ತಾ? ನಿಜ ನಿಜ. ಆಕ್ಚುಲ್ ನೀನು ಇದನ್ನ ವಾಪಸ್ ಫಿಟ್ ಮಾಡ್ಬೇಕು ಇವಾಗ. ಇದನ್ನ ವಾಪಸ್ ಫಿಟ್ ಮಾಡಿ ಇವಾಗೇನು ಟಚ್ ಆಗ್ತಿಲ್ಲ. ಅಲ್ಲಿ ಸ್ಕರ್ಟ್ ಟಚ್ ಆಗ್ತಾಯಿತ್ತು, ಇವಾಗ ಟಚ್ ಆಗ್ತಿಲ್ಲ. ವಾಪಸ್ ಫಿಟ್ಟಿಂಗ್ ಮಾಡಬೇಕಷ್ಟೆ. ಇನ್ನೊಂದು ಇಂಡಿಕೇನ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ನೋಡೋ ರಾಜಲ್ಲಿ. ವಾಪಸ್ ಫಿಟ್ಟಿಂಗ್ ಆಯಿತು. ಇವಾಗೇನು ಸೌಂಡ್ ಜಾಸ್ತಿ ಬರೋಣ ಅನ್ಕೊಂಡು, ಬಟ್ ಹೊರಗಡೆ ಅದು ಚಿಕ್ಕದಾಗಿ ಮೆಶ್ ಕಟ್ ಆಗಿಬಿಟ್ಟಿದೆ. ಮೆಶ್ದು ಫ್ರೀ ಇದ್ದ ಹಾಕೊಂಡು ರೆಡಿ ಮಾಡಿಸ್ತೀನಿ. ಸೊ ಮೆಶ್ ಫ್ರೀ ಇದ್ದಾಗ ರೆಡಿ ಮಾಡಿಸಿ, ಇಲ್ಲ ಅಂದರೆ ಇದು ಕೊಟ್ಟು ಇನ್ನೊಂದು ಚೆನ್ನಾಗಿರೋ ಒಂದು ಎಕ್ಸಾಸ್ಟ್ ಮಾಡಿಸ್ಬಿಡೋಣ. ಎಂಡ್ಕ್ಯಾನ್ ಆಲ್ಮೋಸ್ಟ್ 1 ವರ್ಷ ಆಯಿತು. ಸ್ವಲ್ಪ ಬೇರೆ ಅದನ್ನು ಬೇರೆ ಥರ ಮಾಡ್ಸೋಣ ಅಂತ. ಮಾಡಿಸ್ಕೊಟ್ವಿ ಅದನ್ನ. ಹೊಸದೇ ಒಂದು ಕ್ಯಾನ್ ಮಾಡಿಸ್ಬೇಕು ಇನ್ನೊಂದು. ಅದು ಸೌಂಡ್ ಕೇಳಿ ಬೋರ್ ಆಯಿತು. ಸರಿ, ಚೇಂಜ್ ಮಾಡ್ಸಿ ಇನ್ನೊಂದು ಕ್ಯಾನು. ಸ್ವಲ್ಪ ಈ ಸತಿ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಸೋ ಅಂತೀವಿ, ಶಾರ್ಟ್ಸ್ ಚೆನ್ನಾಗಿ ಹೊಡಿಲಿ ಅಂತ. ನೋಡೋಣ ಏನಾಗುತ್ತೆ. ಯಾರನ್ನ ಕೊಟ್ಬಿಟ್ಟು ಅದಕ್ಕೆ ಒಂದು ಆರ್ಡ್ರ್ ಹಾಕ್ತೀನಿ ಅವ್ರಿಗೆ ರಾಜಲ್ಲಿ. ಇವಾಗ ಆರ್ಡ್ರ್ ಹಾಕಿದ್ರೆ ಒಂದು ರೆಡಿ ಹಾಕೊಂಡು 4-5 ಡೇಸ್ ಆಗುತ್ತೆ. ನೋಡೋಣ ಯಾವ ಥರ ಡಯಾಗ್ರಾಮ್ ಹೋಗ್ಬಿಡ್ತಾರೆ.